ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಈಸಿಯಾಗಿರುವಂಥ ರೆಸಿಪೀಸ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ನನ್ನ ಚಾನಲಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಟ್ರೆಂಡಿಂಗಲ್ಲಿ ಇರೋವಂಥ ರೆಸಿಪೀಸ್ಗಳು ಸುಮಾರಿದೆ. ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮನೆಯಲ್ಲಿ ಮಕ್ಕಳು ಕೇಕ್ ಕೇಳ್ತಾಯಿದ್ರು, ಅದೇ ರೀತಿಯಾಗಿ ಇದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಕೇಕನ್ನು ಮಾಡಿದೆ. ತುಂಬ ಸ್ಪಾಂಜಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನನಗಿಂತ ಹೇಳಬೇಕು ಅಂದರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದಿರೋ ಅಂಥ ರೆಸಿಪಿ ಇದು. ಸೊ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದ್ರದ್ದು ಪೂರ್ತಿ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಮೆನ್ಷನ್ ಮಾಡಿರ್ತೀನಿ. ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕ್ಬಿಟ್ಟಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡ್ತೀನಿ. ಮಿಸ್ ಮಾಡದೆ ವಿಸಿಟ್ ಮಾಡಿ, ಟ್ರೈ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಹೇಗೆ ಬಂತು ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮ್ಯಾಂಗೋ ಫ್ಲೇವರ್ಡ್ ಆಗಿರುತ್ತೆ. ನಾವು ಮ್ಯಾಂಗೋ ಕೇಕ್ ಮಾಡ್ತಾ ಇರೋದ್ರಿಂದ ತುಂಬ ಟೇಸ್ಟಿಯಾಗಿ ಬರೋ ಅಂಥ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಮಾಡೋ ಅಂಥ ಕೇಕ್ ರೆಸಿಪಿ ಈ ರೀತಿ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದರೆ ಸ್ನ್ಯಾಕ್ಸಿಗಾಗ್ಬೋದು, ಅಥವಾ ಸ್ಕೂಲಿಂದ ಬಂದ ತಕ್ಷಣ ಕೊಡೋದಕ್ಕಾಗ್ಬೋದು, ಬಾಕ್ಸಿಗೆ ಸೈಡ್ ಡಿಶ್ ಆಗಿ ಕಳಿಸೋದಕ್ಕಾಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತಲೇ ಅಲ್ಲ, ಮನೇಲಿ ಎಲ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ ಸ್ನೇಹಿತರೆ. ಇದನ್ನು ಮಾಡಿದ್ದೆ ನಾನು ಹೇಳ್ದಾಗೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ನೀವು ಕೂಡ ಟ್ರೈ ಮಾಡಿ. ಅದೇ ರೀತಿಯಾಗಿ ಮನೆಯಲ್ಲಿ ಪಾಪಡಿ ಅಂತ ಸಿಗುತ್ತೆ ಅಲ್ವಾ, ಸೊ ಆ ಒಂದು ಸ್ನ್ಯಾಕ್ಸನ್ನು ತೊಗೊಂಡು ಬಂದಿದ್ರು. ನಾವು ಮನೆಯಲ್ಲಿ ಎಷ್ಟೇ ಮಾಡಿದ್ರು ಕೂಡ ಆಚೆದು ತಿಂಡಿನ ಇಷ್ಟಪಡ್ತಾನೆ ಇರ್ತೀವಿ. ಸೊ ಇಷ್ಟಪಡ್ತೀವಿ ಅಲ್ವಾ, ಆದಷ್ಟು ಕಡಿಮೆನೇ ತಿಂತಾ ಇರ್ತೀವಿ. ಜಾಸ್ತಿ ಅಂತೂ ತಿನ್ನೋದಿಲ್ಲ, ಕಡಿಮೆನೇ ತಿನ್ನೋದು. ಸೊ ಪಾಪಡಿ ಮತ್ತು ಅದ್ರ ಜೊತೆ ಕೊಡ್ತಾರಲ್ವ, ಅದು ಮೆಣಸಿನ್ಕಾಯಿ ಫ್ರೈ ಮಾಡೋದು, ಏನು ಕಾಂಬಿನೇಷನ್ ಅಂತೀರ, ಸಕ್ಕತ್ತಾಗಿರುತ್ತೆ. ಮತ್ತು ಈ ಥರ ಹಿಂಗೆ ನ್ಯೂಸ್ ಪೇಪರೆಲ್ಲ ಹಾಕ್ಕೊಟ್ಬಿಟ್ರೆ ನೋಡಿ ಈ ರೀತಿಯಾಗಿ ಆಗುತ್ತೆ. ಅದೆಲ್ಲ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆದಷ್ಟು ನೋಡಿ ಕವರ್ನಲ್ಲಿ ಅಥವಾ ಏನಾದರೂ ಬಾಕ್ಸಲ್ಲಿ ಹಾಕಿಸ್ಕೊಂಡು ಬರೋದಕ್ಕೆ ಟ್ರೈ ಮಾಡಿ. ನ್ಯೂಸ್ ಪೇಪರಲ್ಲಿ ಬೇಡ. ಈವನ್ ನನಗೂ ಕೂಡ ಅಷ್ಟೇ, ಅದು ಇನ್ಫೆಕ್ಷನ್ ಆಗಿಬಿಡುತ್ತೆ, ಇಮಿಡಿಯೇಟಾಗಿ ಇನ್ಫೆಕ್ಷನ್ ಆಗಿಬಿಡುತ್ತೆ. ಆ ಥರ ನ್ಯೂಸ್ ಪೇಪರಲ್ಲಿ ಬಜ್ಜಿ, ಬೋಂಡ ಅಥವಾ ಸ್ವೀಟ್ಸ್ಗಳನ್ನು ಏನಾದರೂ ಹಾಕ್ಕೊಂಡು ಅದನ್ನು ತಿಂದುಬಿಟ್ರೆ ಇಮಿಡಿಯೇಟಾಗಿ ಇನ್ಫೆಕ್ಷನ್ ಆಗಿಬಿಡುತ್ತೆ. ಸೊ ಸ್ವಲ್ಪ ಅವಾಯ್ಡ್ ಮಾಡಿ ಅದನ್ನು. ಸೊ ಯಾರೆಲ್ಲ ಪಾಪಡಿಯನ್ನು ಟ್ರೈ ಮಾಡಿರಲ್ಲ, ಮಿಸ್ ಮಾಡದೆ ಟ್ರೈ ಮಾಡಿ. ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ಈ ಚಳಿಗೂ ಇದಕ್ಕೂ ಆಹಾ ಎಂಥ ಒಳ್ಳೆ ಕಾಂಬಿನೇಷನ್ ಅಂತೀರ, ಸಕ್ಕತ್ತಾಗಿರುತ್ತೆ. ನಮ್ಮ ಮನೆಯಲ್ಲಿ ಕೇಳಿ ನನಗೆ ಇಷ್ಟ ಅಂತ ಹೇಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕಿಸ್ಕೊಂಡು ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಪ್ರತಿ ತುತ್ತಿಗೂ ಹಸಿಮೆಣಸಿನ್ಕಾಯಿ ಇಟ್ಕೊಂಡು ತಿಂತಾ ಇದೆ, ಸಕ್ಕತ್ತಾಗಿರುತ್ತೆ. ಯಾರೆಲ್ಲ ಪಾಪಡಿಯನ್ನು ಟೇಸ್ಟ್ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಇವತ್ತು ತಿಂಡಿಗೆ ಅಂತ ಹೇಳಿಬಿಟ್ಟು ನಾನು ಉಪ್ಪಿಟ್ಟನ್ನು ಮಾಡಿದ್ದೆ ಸ್ನೇಹಿತರೆ. ಉಪ್ಪಿಟ್ಟೇನ್ರಿ ಕಾಮನಾಗಿ ಮಾಡ್ತಾ ಇರ್ತೀವಿ ಅಂತ ಹೇಳ್ತೀರಾ? ಹೌದು, ಕಾಮನಾಗೆ ಮಾಡಿರೋದು. ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಸರ್ವ್ ಮಾಡೋದಾಗ್ಬೋದು. ಟೇಸ್ಟ್ ಕೂಡ ಅಷ್ಟೇ, ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋದಾಗ್ಬೋದು. ಆ ರೀತಿಯಾಗಿ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ನಾನು ಆದಷ್ಟು ಇದನ್ನು ಲಂಚ್ ಬಾಕ್ಸಿಗೆ ಮಾಡೋದಿಲ್ಲ. ಬಿಸಿ ಬಿಸಿಯಾಗಿ ಸಂಡೇ ಟೈಮ್ ಆಗ್ಬೋದು ಅಥವಾ ಸಂಜೆ ಟೈಮಲ್ಲಿ ಆಗ್ಬೋದು ಮಾಡ್ತೀನಿ. ಲಂಚ್ ಬಾಕ್ಸಿಗೆ ಯಾವತ್ತೂ ಮಾಡೋಕ್ಕೆ ಹೋಗಲ್ಲ, ಮಕ್ಕಳಿಗೂ ಇಷ್ಟ ಆಗಲ್ಲ ಅಲ್ವಾ. ನಾವೇನೇ ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದರೂ ಕೂಡ ಮಕ್ಕಳಿಗೆ ಉಪ್ಪಿಟ್ಟು ಅಂದರೆ ಏನೋ ಒಂದು ಮೆಂಟಾಲಿಟಿ ಬಂದುಬಿಟ್ಟಿರುತ್ತೆ, ಆ ಮೈಂಡ್ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಇದನ್ನು ಲಂಚ್ ಬಾಕ್ಸಿಗೆ ಮಾಡೋದಕ್ಕೆ ಹೋಗಲ್ಲ. ಸಂಜೆ ಟೈಮ್ನಲ್ಲಿ ಯಾವಾಗಲಾದರೂ ಅಪರೂಪಕ್ಕೆ ಮಾಡ್ತಾ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಹುರುಳಿಕಾಳು ಹಪ್ಪಳ ಬರುತ್ತೆ, ಅದು ಮತ್ತು ಇದು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಬನ್ನಿ, ಸೂಪರಾಗಿರೋ ದೋಸೆ ರೆಸಿಪಿ ಮಾಡ್ತಾ ಹೋಗೋಣ. ತುಂಬ ಸಾಫ್ಟಾಗಿ ಮೆತ್ತಗೆ ಇರುವಂಥ ಕ್ರಿಸ್ಪಾಗಿ ಬರೋ ಅಂಥ ಸೆಟ್ ದೋಸೆ ಆಗ್ಬೋದು ಅಥವಾ ಮಸಾಲೆ ದೋಸೆ ಆಗ್ಬೋದು. ರೇಷನ್ ಅಕ್ಕಿ ಅಥವಾ ಡಿಪೋ ಅಕ್ಕಿಯಿಂದ ಮಾಡ್ಬೋದು ಅಂತ ಗೊತ್ತಿತ್ತಾ ಸ್ನೇಹಿತರೆ? ಹೌದು, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಸೆಟ್ ದೋಸೆನೂ ಅಷ್ಟೇ, ಬಾಯಿಲಿಟ್ರೆ ಕರ್ಗೋಗುತ್ತೆ ಅಂತ ಹೇಳ್ಬೋದು. ಇವನ್ ಮಸಾಲೆ ದೋಸೆ ಕೂಡ ಅಷ್ಟೇ, ಹೋಟೆಲ್ಗಿಂತನೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ತೆಳುವಾಗಿ ಬರೆದ್ರೂ ಕೂಡ ಅಷ್ಟು ತೆಳುವಾಗಿ ಬರುತ್ತೆ. ಈ ಒಂದು ಬ್ಯಾಟರ್ ಇತ್ತು ಅಂತ ಹೇಳಿದ್ರೆ 2 ಥರ ದೋಸೆನ ನೀವು ಮನೆಯಲ್ಲಿನೇ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಲಂಚ್ ಬಾಕ್ಸಿಗಂತೂ ಸೆಟ್ ದೋಸೆ ಹಾಕ್ಕೊಡ್ತಾ ಇದ್ದರೆ ಮಕ್ಕಳು ಒಂದಲ್ಲ 2 ಅಲ್ಲ 3 ಬೇಕು 4 ಬೇಕು ಅಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಈ ಒಂದು ದೋಸೆ ಬ್ಯಾಟರನ್ನು ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಈಸಿ. ಒಂದು ಸಲ ಮೆಜರ್ಮೆಂಟನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ, ತುಂಬ ಚೆನ್ನಾಗಿರೋ ಅಂಥ ದೋಸೆನ ರೆಡಿ ಮಾಡಿಬಿಡ್ಬೋದು. ಬನ್ನಿ ಆ ಮೆಜರ್ಮೆಂಟ್ ಏನು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಡಿಪೋ ಅಕ್ಕಿ ಅಂದರೆ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ.
ನಾನಿಲ್ಲಿ ಕರೆಕ್ಟಾಗಿ ನಿಮಗೆ ಅಳತೆ ಗೊತ್ತಾಗಲಿ ಅಂತ ನಾನು ಕಪ್ ಲೆಕ್ಕದಲ್ಲಿ ತೋರಿಸ್ತಾ ಇದ್ದೀನಿ, ಅಥವಾ ನೀವು ಬೌಲ್ ಲೆಕ್ಕದಲ್ಲಿ ಬೇಕಾದರೂ ತೊಗೊಳ್ಬೋದು. ನಾನಿಲ್ಲಿ 3 ಕಪ್ಪಷ್ಟು, ಇದು ಸುಮಾರು 1/4 kg ಹಿಡಿಯುತ್ತೆ. ನಮ್ಮ ಮನೆಗೆ ಕ್ವಾಂಟಿಟಿಗೆ ಅಷ್ಟು ಬೇಕಾಗತ್ತೆ ಅಂತ ನಾನು 3 ಕಪ್ಪಷ್ಟು ನಾನಿಲ್ಲಿ ಡಿಪೋ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದೇ ಕಪ್ಪು ಮೆಜರ್ಮೆಂಟಲ್ಲಿ 1 ಕಪ್ಪಷ್ಟು ಉದ್ದಿನ ಬೇಳೆ, ಉದ್ದಿನ ಕಾಳಿತ್ತು ಅಂತಂದರೆ ನೀವು ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು. ಇದು ಉದ್ದಿನ ಬೇಳೆ ತೊಗೊಂಡಿರೋದ್ರಿಂದ ನಾನು 1 ಕಪ್ಪನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಗಟ್ಟಿ ಅವಲಕ್ಕಿ, ಅದನ್ನು ಅರ್ಧ ಗ್ಲಾಸ್ಗಿಂತ ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೀನಿ. ಅದೇ ರೀತಿಯಾಗಿ ಸಬ್ಬಕ್ಕಿನ 1/4 ಕಪ್ಪಷ್ಟು ಹಾಕ್ತಾ ಇದ್ದೀನಿ. 3 ಕಪ್ಪು ರೇಷನ್ ಅಕ್ಕಿಗೆ 1 ಕಪ್ಪಷ್ಟು ಉದ್ದಿನಬೇಳೆ, ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಅವಲಕ್ಕಿ, 1/4 ಕಪ್ಪಷ್ಟು ಸಬ್ಬಕ್ಕಿಯನ್ನು ಹಾಕಿದ್ದೀನಿ. ಇದನ್ನೆಲ್ಲ ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಂಬರೋಣ ಸ್ನೇಹಿತರೆ. ಇದರಲ್ಲಿ ಜಾಸ್ತಿ ಪುಡಿ ವೈಟದು ಪುಡಿ ಅಂಶ ಇರುತ್ತೆ, ಅದೆಲ್ಲ ಚೆನ್ನಾಗಿ ಹೋಗೋ ತನಕ ತೊಳ್ಕೊಂಡು ಬರಬೇಕು. ಇವಾಗ ನಾನಿಲ್ಲಿ ತೊಳ್ಕೊಂಡು ಬಂದಿದ್ದೀನಿ. ನಾನು ಇದನ್ನು ಬೆಳಗ್ಗೆ ನೆನೆಸ್ತಾ ಇದ್ದೀನಿ, ಬೆಳಗ್ಗೆ ನೆನೆಸಿ ಸಂಜೆ ರುಬ್ತಾ ಇದ್ದೀನಿ. ಇನ್ನು ನಾಳೆಗೆ ಇದು ತಿಂಡಿಗೆ ರೆಡಿ ಆಗುತ್ತೆ. ಸೊ ಅದು ಬ್ಯಾಟರು ಫರ್ಮೆಂಟೇಷನ್ ಆಗಬೇಕಲ್ವಾ, ಅದಕ್ಕೋಸ್ಕರ ಇವಾಗ ನೆನೆಸಿ ಇಡ್ತಾ ಇದ್ದೀನಿ. ಬೆಳಗ್ಗೆ ಒಂದು 10 ಗಂಟೆಗೆ ಇದನ್ನು ನೆನೆಸ್ಬಿಟ್ಟು ಇಡ್ತಾ ಇದ್ದೀನಿ. ಸಂಜೆ ಒಂದು 6 ಗಂಟೆಗೆ ನಿಮಗೆ, ಅಥವಾ ಟೈಮ್ ಇಲ್ಲ ಅಂತ ಏನಾದರೂ ಹೇಳಿದ್ರೆ ಒಂದು 4 ಅವರ್ಸ್ ನೆನೆದ್ರೂ ಸಾಕಾಗತ್ತೆ. ನನಗೆ ತುಂಬ ಟೈಮ್ ಇತ್ತು ಅಂತ ನಾನು ಬೆಳಗ್ಗೆನೇ ನೆನೆಯೋದಕ್ಕೆ ಇಟ್ಬಿಟ್ಟಿದ್ದೆ. ಇವನ್ನ ಆದಷ್ಟು ಇದೇ ರೀತಿಯಾಗಿ ಸಪ್ರೇಟಾಗಿಯೇ ನೆನೆಸ್ಕೊಳ್ಳಿ ಸ್ನೇಹಿತರೆ. ಒಂದೊಂದನ್ನು ಫೈನ್ ಪೇಸ್ಟ್ ಥರ ರುಬ್ಕೋಬೇಕು, ಆವಾಗಲೇ ನಮಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ತೋರಿಸ್ತಾ ಇರೋದು ಒಂದು ಸಂಜೆ 6 ಗಂಟೆಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲದೂ ಕೂಡ ತುಂಬ ಚೆನ್ನಾಗಿ ನೆಂದಿದೆ. ನಾನು ಬೆಳಗ್ಗೆ ಬೇಗನೆ ನೆನೆಸಿರೋದ್ರಿಂದ ಚೆನ್ನಾಗಿ ನೆನ್ಕೊಂಡಿದೆ. ನೀವು ಬೇಕಂದರೆ ರುಬ್ಬಬೇಕಾದ್ರೆ ಉದ್ದಿನಬೇಳೆ ನೆನೆಸಿರೋ ನೀರು ಅಥವಾ ಅಕ್ಕಿ ನೀರು ಇದನ್ನೇ ಹಾಕ್ಕೊಂಡು ರುಬ್ಕೊಳ್ಬೋದು ಸ್ನೇಹಿತರೆ. ಎಲ್ಲದೂ ಕೂಡ ತುಂಬ ಚೆನ್ನಾಗಿ ನೆನ್ಕೊಂಡಿದೆ. ಇವಾಗ ಒಂದೊಂದಾಗಿಯೇ ರುಬ್ಕೊಳ್ತಾ ಬರೋಣ. ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡೋದು ಬೇಡ. ಫಸ್ಟು ಸಬ್ಬಕ್ಕಿ ಮತ್ತು ಅವಲಕ್ಕಿಯನ್ನು ರುಬ್ಕೊಂಡು ಬರೋಣ. ಇದಕ್ಕೆ ಬೇಕಂದರೆ ನಾನು ಹೇಳ್ದಾಗೆ ಅಕ್ಕಿ ನೆನೆಸಿರೋ ನೀರನ್ನೇ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸಪ್ರೇಟಾಗಿ ಹೊಸದಾಗಿ ನೀರನ್ನೇ ಹಾಕ್ಕೊಳ್ಬೋದು. ಫೈನ್ ಪೇಸ್ಟು ನಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನೋಡಿ ಈ ಥರ ಬಬಲ್ಸ್ ಬರಬೇಕು. ಬಬಲ್ಸ್ ಬಂದಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಫೈನ್ ಪೇಸ್ಟ್ ಆಗಿದೆ ಅಂತ. ಇದನ್ನು ಆದಷ್ಟು ಸ್ವಲ್ಪ ದೊಡ್ಡದಾಗಿರೋವಂಥ ಪಾತ್ರೆಗೆ ಹಾಕ್ಕೊಳ್ಳಿ, ಅದು ಫರ್ಮೆಂಟೇಷನ್ ಆಗುತ್ತಲ್ವ, ಅದಕ್ಕೋಸ್ಕರ. ಇವಾಗ ನೋಡಿ ಅದು ಚೆನ್ನಾಗಾಗಿದೆ. ಒಂದು ಬೇರೆ ಪಾತ್ರೆಗೆ ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಉದ್ದಿನಬೇಳೆನೂ ಅಷ್ಟೇ, ನಾವು ಉದ್ದಿನಬೇಳೆ ರುಬ್ಬಬೇಕಾದ್ರೆ ಫೈನಾಗಿ ರುಬ್ಬಬೇಕಾಗತ್ತೆ, ಅದರಲ್ಲೂ ಕೂಡ ಬಬಲ್ಸ್ ಬರುತ್ತೆ. ಆ ರೀತಿಯಾಗಿ ಸ್ವಲ್ಪ ನೀರನ್ನು ಸೇರಿಸಿ ನಾವು ರುಬ್ಬಬೇಕಾಗತ್ತೆ. ನೋಡಿ, ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಳೋದು ಬೇಡ, ರುಬ್ಬಬೇಕಾದ್ರೆ ನೋಡಿಕೊಂಡು ಸ್ವಲ್ಪ ನೀರನ್ನೇ ಹಾಕ್ಕೊಂಡು ಬ್ಯಾಟರನ್ನು ರೆಡಿ ಮಾಡ್ಕೊಬೇಕಾಗತ್ತೆ. ಇವಾಗ ಉದ್ದಿನಬೇಳೆ ಆಯಿತು. ಲಾಸ್ಟಲ್ಲಿ ಅಕ್ಕಿಯನ್ನು 2 ಭಾಗ ಮಾಡಿಕೊಂಡು ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ಆದಷ್ಟು ಮಿಕ್ಸಿನಲ್ಲಿ ರುಬ್ಬಬೇಕಾದ್ರೆ ಜಾರೆಲ್ಲ ಹೀಟ್ ಆಗ್ತಾ ಇರುತ್ತೆ. ಹೀಟ್ ಆಯಿತು ಅಂತ ಹೇಳಿದ್ರೆ ಹಿಟ್ಟೆಲ್ಲ ಸ್ವಲ್ಪ ಬೆಂದಂಗೆ ಆಗಿಬಿಡುತ್ತೆ, ಆವಾಗ ದೋಸೆ ಚೆನ್ನಾಗಿ ಬರಲ್ಲ, ಕಲ್ಲರು ಕೂಡ ಚೆನ್ನಾಗಿರಲ್ಲ. ಸ್ವಲ್ಪ ಟೈಮ್ ಕೊಟ್ಟು ಅದು ತಣ್ಣಗಾದ್ಮೇಲೆ ರುಬ್ಬಿ ಸ್ನೇಹಿತರೆ. ನಾವು ಫೈನ್ ಪೇಸ್ಟ್ ಮಾಡಬೇಕು ಅಂದರೆ ಟೈಮ್ ತೊಗೊಳುತ್ತೆ. ಸೊ ಆವಾಗ ಜಾರೆಲ್ಲ ಹೀಟ್ ಆಗಿಬಿಟ್ಟಿರುತ್ತೆ, ಹಿಟ್ಟು ಕೂಡ ಬೆಂದಂಗೆ ಆಗಿಬಿಡುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ನಾವು ರುಬ್ಬಬೇಕಾದ್ರೆ ತೆಳುವಾಗಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ದೋಸೆ ಬ್ಯಾಟರ್ ಚೆನ್ನಾಗಿ ಬರೋದಿಲ್ಲ. ನೋಡಿ, ಆದಷ್ಟು ದೊಡ್ಡ ಪಾತ್ರೆನಲ್ಲೇ ತಗೊಳ್ಳಿ. ನೋಡಿ, ಇವಾಗ ಕೈಯಿಂದನೇ ಚೆನ್ನಾಗಿ ಈ ಥರ ಹಿಂಗೆ ಮಿಕ್ಸ್ ಮಾಡಬೇಕು. ಆದಷ್ಟು ದೋಸೆ ಬ್ಯಾಟರ್ ಆಗಲಿ ಇಡ್ಲಿ ಬ್ಯಾಟರ್ ಆಗಲಿ ಕೈಯಿಂದ ಮಿಕ್ಸ್ ಮಾಡಿದ್ರೇ ತುಂಬ ಚೆನ್ನಾಗಿ ಬರೋದು. ಅದು ಫರ್ಮೆಂಟೇಷನ್ ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ, ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ನಾನು ಇದನ್ನೆಲ್ಲ ರೆಡಿ ಮಾಡೋದ್ರೊಳಗಡೆ ಒಂದು 7 ಗಂಟೆ ಆಗಿತ್ತು. ಇದು ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು 6 ಗಂಟೆಗೆ ನಾನು ತೋರಿಸ್ತಾ ಇದ್ದೀನಿ. ಸುಮಾರು ಹೊತ್ತು ಇದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿತ್ತು. ಓಲ್ ನೈಟ್ ಅಂತ ಹೇಳ್ತೀವಲ್ವ, ಇಡೀ ರಾತ್ರಿ ಚೆನ್ನಾಗಾಗಿತ್ತು. ನೀವು ನೋಡ್ತಾ ಇದ್ದೀರಾ ಎಷ್ಟು ಫ್ಲಫಿ ಆಗಿ ಬಂದಿದೆ ಅಂತ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ಕರೆಕ್ಟಾಗಿದೆ. ಇದೇ ರೀತಿಯೇ ಇರಬೇಕು ಸ್ನೇಹಿತರೆ. ಇದಕ್ಕೆ ಸೋಡಾ ಆಗಲಿ ಅನ್ನ ಆಗಲಿ ನಾನು ಯಾವುದನ್ನು ಕೂಡ ಹಾಕಿಲ್ಲ. ಉಪ್ಪನ್ನು ಅಷ್ಟೇ ರಾತ್ರಿ ರುಬ್ಬಬೇಕಾದ್ರೆ ನಾನು ಹಾಕಿಲ್ಲ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಉಪ್ಪನ್ನು ಹಾಕಿ ಲೈಟಾಗಿ ಮಿಕ್ಸ್ ಮಾಡಬೇಕು. ಯಾವಾಗಲೂ ಅಷ್ಟೇ ಅದನ್ನು ಬೀಟ್ ಮಾಡಬಾರ್ದು. ಯಾವುದೇ ಬ್ಯಾಟರ್ ಆಗಲಿ ಚೆನ್ನಾಗಿ ಬೀಟ್ ಮಾಡಬಾರ್ದು ಸ್ನೇಹಿತರೆ. ಆ ಫ್ಲಫಿನೆಸ್ಸು ಹೋಗ್ಬಿಡುತ್ತೆ.
ನೋಡಿ ಈ ಥರ ಲೈಟಾಗಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ದೋಸೆ ಕಾವಲಿಯನ್ನು ಬಿಸಿಗಿಟ್ಟಿದ್ದೆ, ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಡಬೇಕು. ಬನ್ನಿ ಇವಾಗ ಸೆಟ್ ದೋಸೆ ಹಾಕ್ಕೊಳ್ಳೋಣ. ನೋಡಿ ಜಸ್ಟ್ ಅದನ್ನು ಸೆಟ್ ದೋಸೆ ಹಾಕಿದ್ಮೇಲೆ ಪೂರ್ತಿ ತೆಳುವಾಗಿ ಮಾಡೋಕ್ಕೆ ಹೋಗಬಾರ್ದು, ಆಯಿತಾ. ನಾನು ಇವಾಗ ಮಾಡ್ತಾ ಇರೋವಂಥದ್ದು ಮಸಾಲೆ ದೋಸೆ, ತೆಳುವಾಗಿ ಕ್ರಿಸ್ಪಾಗಿ ಬರೋ ಥರ. ಇದನ್ನು ಎಷ್ಟು ತೆಳುವಾಗಿ ಬರ್ಕೊಂಡ್ರೂ ಕೂಡ ನೋಡಿ ಎಲ್ಲೂ ಕೂಡ ಏನೂ ಕೂಡ ಆಗ್ತಾಯಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಇದು ಮಸಾಲ ದೋಸೆ, ನಾವು ತೆಳುವಾಗಿ ಬೇಕು ಅಂತ ಹೇಳ್ತೀವಲ್ವ, ಅದಕ್ಕೆ ಈ ಟೈಮ್ನಲ್ಲಿ ಚೆನ್ನಾಗಿ ಬರೆದಾದ್ಮೇಲೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವುದು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಅದನ್ನು ಲಿಡ್ ಕ್ಲೋಸ್ ಮಾಡೋದು ಬೇಡ, ಏನು ಬೇಡ ಸ್ನೇಹಿತರೆ. ನೋಡಿ ಕಲರ್ ಚೇಂಜ್ ಆಗ್ತಾ ಬರ್ತಾ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಟ್ರಾನ್ಸ್ಪರೆಂಟಾಗಿ ಬಂದಿದೆ ದೋಸೆ ಅಂತ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸೈಡ್ ಅದು ಬೇಯಿಸಿದ್ರೇ ಸಾಕಾಗತ್ತೆ, ಎರಡು ಸೈಡು ಏನು ಬೇಡ ಸ್ನೇಹಿತರೆ. ಇವಾಗ ತೆಳುವಾಗಿರೋವಂಥ ದೋಸೆ ರೆಡಿ ಆಯಿತು. ಬನ್ನಿ ಸೆಟ್ ದೋಸೆ ಹಾಕೋಣ. ಸೆಟ್ ದೋಸೆ ಹಾಕಿದಾಗ ಒಂದು ಕಡೆ ದೋಸೆ ಬ್ಯಾಟರನ್ನು ಹಾಕಿ ಜಾಸ್ತಿ ತಿದ್ದಬಾರ್ದು ಸ್ನೇಹಿತರೆ. ಜಸ್ಟ್ 1 ರೌಂಡ್ ಅಥವಾ 2 ರೌಂಡಿಗೆ ನಾವು ಸ್ಟಾಪ್ ಮಾಡಿಬಿಡ್ಬೇಕು. ನೋಡಿ ಸಾಕು, ಅಷ್ಟು ಮಾಡಿದ್ರೆ ಸಾಕು. ಚೆನ್ನಾಗಿ ಈ ಥರ ಹಿಂಗೆ ಬಬಲ್ಸ್ ಎಲ್ಲ ಬರುತ್ತೆ. ಆವಾಗ ಚೆನ್ನಾಗಿ 1-2 ಸ್ಪೂನಷ್ಟು ಅಥವಾ 1 ಸ್ಪೂನಷ್ಟು ಎಣ್ಣೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಬೇಕು ಸ್ನೇಹಿತರೆ. ಇದು ಕೂಡ ಅಷ್ಟೇ, ಎರಡು ಸೈಡು ಬೇಯಿಸೋ ಅವಶ್ಯಕತೆನೇ ಇರೋದಿಲ್ಲ. ನಾವು ಲಿಡ್ ಕ್ಲೋಸ್ ಮಾಡಿರ್ತೀವಲ್ವ, ಸ್ಟೀಮಲ್ಲಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಸೆಟ್ ದೋಸೆ ರೆಡಿ ಆಯಿತು. ಕಲರ್ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಸಾಫ್ಟಾಗಿ ಕ್ರಿಸ್ಪಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಅಂಥ ದೋಸೆ ರೆಡಿ ಆಯಿತು ಸ್ನೇಹಿತರೆ. ಇದು ಕಾಂಬಿನೇಷನ್ ನೀವೇನು ಬೇಕಾದರೂ ಮಾಡ್ಬೋದು, ನಿಮಗೆ ಗೊತ್ತಿರೋ ಹಾಗೆ ಚಟ್ನಿ, ಸಾಗು, ಪಲ್ಯ ಪ್ರತಿಯೊಂದನ್ನು ಕೂಡ ಕಾಂಬಿನೇಷನ್ ಮಾಡಿ ತಿನ್ಬೋದು. ಇಂಥ ಅದ್ಭುತವಾಗಿರೋ ರುಚಿ ಅಥವಾ ಇಂಥ ಅದ್ಭುತವಾಗಿರೋ ಅಂಥ ರೆಸಿಪಿ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದರೆ ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡಿ.